ಶ್ರೀರಾಮಕೃಷ್ಣ ವಚನವೇದ ಶ್ರೀ ದುರ್ಗಾ ಪೂಜೆಯ ಮಹೋತ್ಸವ ನವರಾತ್ರಿ 26ನೇ ಸೆಪ್ಟೆಂಬರ್ 1884 ಸಪ್ತಮಿ ಶುಕ್ರವಾರ. ಈ ದಿವಸ ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾಕ್ಕೆ ಬಂದಿದ್ದಾರೆ. ಅಲ್ಲಿ ಅವರಿಗೆ ಅನೇಕ ಕೆಲಸ. ರಾಜಧಾನಿಯಲ್ಲಿ ದುರ್ಗಾ ಪೂಜೆಯ ಮಹೋತ್ಸವ. ಪ್ರಾಯಶಃ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿಯೂ ಈ ದಿವಸ ಭಗವತಿಯ ಸಪ್ತಮಿ ಪೂಜೆ ಆರಂಭ. ಪರಮಹಂಸರು ಅಧರಸೇನನ ಮನೆಯ ದುರ್ಗಾ ಪ್ರತಿಮೆಯನ್ನು ದರ್ಶನ ಮಾಡಬೇಕೆಂದು ಮತ್ತು ಆನಂದಮಯಿ ಶ್ರೀ ದುರ್ಗೆಯ ಆನಂದೋತ್ಸವದಲ್ಲಿ ಭಾಗಿಗಳಾಗಬೇಕೆಂದು ಇಚ್ಛಿಸಿದ್ದಾರೆ. ಅವರ ಇನ್ನೊಂದು ಇಚ್ಛೆ ಶಿವನಾಥ ಶಾಸ್ತ್ರಿಯನ್ನು ಕಂಡು ಮಾತನಾಡಬೇಕೆಂಬುದು. ಸುಮಾರು ಮಧ್ಯಾಹ್ನದ ಸಮಯ ಸಾಧಾರಣ ಬ್ರಾಹ್ಮ ಸಮಾಜದ ಕಾಲುದಾರಿಯಲ್ಲಿ ಕೈಯಲ್ಲಿ ಛತ್ರಿಯನ್ನು ಹಿಡಿದು ಮಾಸ್ಟರ್ ಮಹಾಶಯ ಅಡ್ಡಾಡುತ್ತಿದ್ದಾನೆ. ಗಂಟೆ 1 ಆಯಿತು, 2 ಆಯಿತು. ಪರಮಹಂಸರು ಇನ್ನೂ ಬರಲಿಲ್ಲ. ಆತ ಮಹಾಲನವಿಷನ ಔಷಧಾಲಯದ ಹಂತಗಳ ಮೇಲೆ ಆಗಾಗ ಕುಳಿತುಕೊಳ್ಳುತ್ತಿದ್ದನು. ದುರ್ಗಾ ಪೂಜೆ ಬಂದಿರುವುದಕ್ಕಾಗಿ ಮಕ್ಕಳು ಆನಂದ ಪಡುತ್ತಿರುವುದನ್ನು ಮತ್ತು ಆಬಾಲ ವೃದ್ಧರಾದಿಯಾಗಿ ಸಕಲರೂ ಸಂಭ್ರಮಭರಿತರಾಗಿರುವುದನ್ನು ನೋಡುತ್ತಿದ್ದನು. ಗಂಟೆ 3 ಆಯಿತು. ಅನಂತರ ಸ್ವಲ್ಪ ಹೊತ್ತಿನಲ್ಲಿಯೇ ಶ್ರೀರಾಮಕೃಷ್ಣರು ಕುಳಿತಿದ್ದ ಗಾಡಿ ಅಲ್ಲಿಗೆ ಬಂದಿತು. ಅವರು ಅದರಿಂದ ಕೆಳಕ್ಕೆ ಇಳಿದೊಡನೆಯೇ ಸಮಾಜ ಮಂದಿರದ ಕಡೆ ತಿರುಗಿ ಕೈ ಮುಗಿದರು. ಅವರೊಡನೆ ಹಾಜರ ಮತ್ತು ಒಬ್ಬಿಬ್ಬರು ಭಕ್ತರು ಇದ್ದರು. ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರ ಪಾದಧೂಳಿ ಸ್ವೀಕರಿಸಿದನು. ಪರಮಹಂಸರು ಆತನಿಗೆ ತಾವು ಶಿವನಾಥ ಶಾಸ್ತ್ರಿಯ ಮನೆಗೆ ಹೋಗುತ್ತಿರುವುದಾಗಿ ತಿಳಿಸಿದರು. ಶ್ರೀರಾಮಕೃಷ್ಣರ ಆಗಮನ ವಾರ್ತೆಯನ್ನು ಕೇಳಿದ ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿಗೆ ಕೆಲವು ಬ್ರಾಹ್ಮ ಭಕ್ತರು ಬಂದರು. ಅವರು ಪರಮಹಂಸರನ್ನು ಬ್ರಾಹ್ಮ ವಠಾರದ ಮಧ್ಯೆ ಇದ್ದ ಶಿವನಾಥ ಶಾಸ್ತ್ರಿಯ ಮನೆಗೆ ಕರೆದುಕೊಂಡು ಹೋದರು. ಶಿವನಾಥ ಶಾಸ್ತ್ರಿ ಮನೆಯಲ್ಲಿರಲಿಲ್ಲ. ಏನು ಮಾಡಬೇಕೆಂದು ಯೋಚಿಸುವಷ್ಟರಲ್ಲಿಯೇ ಬ್ರಾಹ್ಮ ಸಮಾಜದ ಪ್ರಮುಖರಾದ ವಿಜಯ ಗೋಸ್ವಾಮಿ, ಮಹಾಲನವಿಷ ಇವರೇ ಮೊದಲಾದವರು ಅಲ್ಲಿಗೆ ಬಂದು ಪರಮಹಂಸರಿಗೆ ಸುಖಾಗಮನ ಬಯಸಿ ಅವರನ್ನು ಸಮಾಜ ಮಂದಿರದೊಳಕ್ಕೆ ಕರೆದುಕೊಂಡು ಹೋದರು. ವೇದಿಕೆಯ ಮೇಲೆ ಸಂಕೀರ್ತನೆ ನಡೆಯುವ ಜಾಗದಲ್ಲಿ ಅವರಿಗೆ ಆಸನ ಹಾಕಿದರು. ಆನಂದಮಯರಾದ ಪರಮಹಂಸರು ನಗುಮೊಗದಿಂದ ಅದರ ಮೇಲೆ ಕುಳಿತುಕೊಂಡರು. ವಿಜಯನೇ ಮೊದಲಾದ ಅನೇಕ ಬ್ರಾಹ್ಮ ಭಕ್ತರು ಅವರ ಸಮ್ಮುಖದಲ್ಲಿ ಕುಳಿತರು. ಪರಮಹಂಸರು ಮಂದಹಾಸದಿಂದ ವಿಜಯನಿಗೆ, ನಾನು ಕೇಳಿದೆ, ಇಲ್ಲೇನೋ ಒಂದು ಸೈನ್ ಬೋರ್ಡ್ ಇದೆಯಂತೆ. ಅನ್ಯ ಸಂಪ್ರದಾಯದವರು ಯಾರೂ ಇಲ್ಲಿಗೆ ಬರುವ ಹಾಗಿಲ್ಲವಂತೆ. ನರೇಂದ್ರ ಹೇಳಿದ, ಸಮಾಜಕ್ಕೆ ಹೋಗುವುದು ಬೇಕಾಗಿಲ್ಲ, ಬೇಕಾದರೆ ಶಿವನಾಥನ ಮನೆಗೆ ಹೋಗಿ ಬನ್ನಿ ಎಂದು. ಎಲ್ಲರೂ ಅವನನ್ನೇ ಕರೆಯುವುದು ಎಂದು ನಾನು ಹೇಳುತ್ತೇನೆ. ಅಲ್ಲಿ ತನ್ನ ಪರ ಏತಕ್ಕೆ? ಕೆಲವರು ಸಾಕಾರ ಎಂದು ಹೇಳುತ್ತಾರೆ, ಕೆಲವರು ನಿರಾಕಾರ ಎಂದು ಹೇಳುತ್ತಾರೆ. ನಾನು ಯಾರಿಗೆ ಸಾಕಾರದಲ್ಲಿ ವಿಶ್ವಾಸವೋ ಅವರು ಸಾಕಾರವನ್ನೇ ಚಿಂತಿಸಲಿ, ಯಾರಿಗೆ ನಿರಾಕಾರದಲ್ಲಿ ವಿಶ್ವಾಸವೋ ಅವರು ನಿರಾಕಾರವನ್ನೇ ಚಿಂತಿಸಲಿ ಎಂದು ಹೇಳುತ್ತೇನೆ. ಆದರೆ ಒಟ್ಟಿನಲ್ಲಿ ಹೀಗೆ ಹೇಳಬಹುದು, ಸ್ವಮತ ಭ್ರಾಂತಿ ಒಳ್ಳೆಯದಲ್ಲ. ಅಂದರೆ ತನ್ನ ಧರ್ಮವೇ ಸರಿ, ಉಳಿದವರದೆಲ್ಲ ತಪ್ಪು ಎಂಬುದು. ನನ್ನ ಧರ್ಮ ಸರಿಯಾದುದೇ, ಉಳಿದವರದು ಸರಿಯೋ ತಪ್ಪೋ, ಸತ್ಯವೋ ಮಿಥ್ಯವೋ ಅದು ನನಗೆ ಸರಿಯಾಗಿ ಗೊತ್ತಾಗುವುದಿಲ್ಲ. ಈ ಭಾವ ಒಳ್ಳೆಯದು. ಏಕೆಂದರೆ ಭಗವಂತನ ಸಾಕ್ಷಾತ್ಕಾರ ಆಗದ ತನಕ ಆತನ ಸ್ವರೂಪವನ್ನು ಅರಿತುಕೊಳ್ಳಲಾಗುವುದಿಲ್ಲ. ಕಬೀರ ಹೇಳುತ್ತಿದ್ದ, ಸಾಕಾರ ನನ್ನ ತಾಯಿ, ನಿರಾಕಾರ ನನ್ನ ತಂದೆ. ಯಾರನ್ನು ಹೊಗಳುವುದು, ಯಾರನ್ನು ತೆಗಳುವುದು? ತಕ್ಕಡಿ ತಟ್ಟೆಗಳೆರಡೂ ಒಂದೇ ಸಮತೂಕ ಎಂದು. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಶಾಕ್ತ, ಶೈವ, ವೈಷ್ಣವ, ಋಷಿಗಳ ಕಾಲದ ಬ್ರಹ್ಮಜ್ಞಾನಿಗಳು ನೀವು. ಎಲ್ಲರೂ ಆ ಒಂದೇ ವಸ್ತುವಿಗಾಗಿ ಹುಡುಕುತ್ತಿರುವುದು. ಆದರೆ ಯಾರ ಹೊಟ್ಟೆಗೆ ಯಾವುದು ಒಗ್ಗುತ್ತದೆಯೋ ಅದನ್ನು ತಾಯಿ ಅಡುಗೆ ಮಾಡುತ್ತಾಳೆ. ಮನೆಗೆ ಮೀನು ತಂದರೆ 5 ಮಕ್ಕಳಿದ್ದರೆ ತಾಯಿ ಎಲ್ಲರಿಗೂ ಪಲಾವು ಕಾಲಿಯ ಮಾಡಿ ಬಡಿಸುವುದಿಲ್ಲ.
ಎಲ್ಲರ ಜೀರ್ಣಶಕ್ತಿಯೂ ಒಂದೇ ಸಮನಾಗಿ ಇರುವುದಿಲ್ಲ. ಕೆಲವರಿಗೆ ಮೀನಿನ ಸಾರು ಮಾಡಿ ಬಡಿಸುತ್ತಾಳೆ. ಆದರೂ ತಾಯಿ ತನ್ನ ಎಲ್ಲ ಮಕ್ಕಳನ್ನೂ ಒಂದೇ ಸಮನಾಗಿ ಪ್ರೀತಿಸುತ್ತಾಳೆ. ನನ್ನ ಭಾವ ಏನು ಗೊತ್ತೇ? ಮೀನಿನ ಎಲ್ಲ ಥರದ ಮೇಲೋಗರಗಳನ್ನು ತಿನ್ನಲು ನನಗೆ ಆಸೆ. ನನ್ನದು ಹೆಂಗಸಿನ ಸ್ವಭಾವ. ಎಲ್ಲರೂ ನಗುತ್ತಾರೆ. ನನಗೆ ಬಜ್ಜಿ ಮಾಡಿದ ಮೀನು, ಅರಿಸಿನ ಹಾಕಿದ ಮೀನು, ಹುಡಿ ಹಾಕಿದ ಮೀನು, ಬಾಟಿ, ಚಚ್ಚಡಿ ಯಾವುದು ಎಲೆಗೆ ಬಿದ್ದರೂ ಸರಿಯೇ. ಇವೂ ಅಲ್ಲದೆ ಮೀನಿನ ತಲೆಯ ಪಲ್ಯ, ಕಾಲಿಯ ಪಲಾವು ಯಾವುದು ಬಿದ್ದರೂ ಸರಿಯೇ ತಿಂದು ಹಾಕಿಬಿಡುತ್ತೇನೆ. ಎಲ್ಲರೂ ನಗುತ್ತಾರೆ. ನಿಜ ಏನು ಗೊತ್ತೇ? ದೇಶ ಕಾಲ ಮಾತ್ರಕ್ಕೆ ತಕ್ಕಂತೆ ಭಗವಂತ ನಾನಾ ಧರ್ಮಗಳನ್ನು ಮಾಡಿದ್ದಾನೆ. ಆದರೂ ಎಲ್ಲ ಮತಗಳೂ ಪಥಗಳೇ. ಆದರೆ ಮತವೇ ಭಗವಂತನಲ್ಲ. ಆಂತರಿಕ ಭಕ್ತಿಯಿಂದ ಯಾವುದಾದರೂ ಒಂದು ದಾರಿ ಹಿಡಿಯುವುದಾದರೆ ಅದರ ಮೂಲಕವೇ ಆತನನ್ನು ಮುಟ್ಟಬಹುದು. ಶ್ರದ್ಧೆ ಒಂದಿದ್ದರೆ ಯಾವ ಮತ ಹಿಡಿದರೇನು? ಅದರಲ್ಲಿ ತಪ್ಪಿದ್ದರೂ ಚಿಂತೆ ಇಲ್ಲ, ಆತ ತಿದ್ದಿಕೊಡುತ್ತಾನೆ. ಯಾರಾದರೂ ಜಗನ್ಮಾತೆಯನ್ನು ನೋಡಲೇಬೇಕೆಂದು ತುಂಬು ಆಕಾಂಕ್ಷೆಯಿಂದ ಹೊರಟು ದಿಕ್ಕು ತಪ್ಪಿ ದಕ್ಷಿಣಕ್ಕೆ ಹೋಗುವುದಕ್ಕೆ ಬದಲಾಗಿ ಉತ್ತರಕ್ಕೆ ಹೋಗುತ್ತಿದ್ದರೆ ಅವಶ್ಯಕವಾಗಿ ದಾರಿಯಲ್ಲಿ ಯಾರಾದರೂ ಸಿಕ್ಕಿ, ಅಯ್ಯ, ಈ ದಿಕ್ಕಿಗೆ ಹೋಗಬೇಡ, ದಕ್ಷಿಣ ದಿಕ್ಕಿಗೆ ಹೋಗು ಎಂದು ಹೇಳಿಕೊಡುತ್ತಾರೆ. ಅವನು ಒಂದಲ್ಲ ಒಂದು ದಿವಸ ಜಗನ್ನಾಥ ದರ್ಶನ ಮಾಡಿಯೇ ಮಾಡುತ್ತಾನೆ. ಒಂದು ಪಕ್ಷ ಅನ್ಯ ಧರ್ಮಗಳಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಕಟ್ಟಿಕೊಂಡು ನಮಗೇನು? ಈ ಜಗತ್ತು ಯಾರದೋ ಆತನಿಗೆ ಅದರ ಚಿಂತನೆ. ನಮ್ಮ ಕರ್ತವ್ಯ ಹೇಗೋ ಮಾಡಿ ಜಗನ್ನಾಥನ ದರ್ಶನ ಮಾಡುವುದು. ಬ್ರಾಹ್ಮ ಭಕ್ತರ ಕಡೆ ತಿರುಗಿ. ನಿಮ್ಮ ಮತವಂತೂ ಒಳ್ಳೆಯದೇ. ನೀವು ನಿರಾಕಾರ ಎಂದು ಹೇಳುತ್ತೀರಿ, ಅದೂ ಒಳ್ಳೆಯದೇ. ಕಜ್ಜಾಯವನ್ನು ಉದ್ದುದ್ದವಾಗಿ ತಿನ್ನಿ, ಅಡ್ಡಡ್ಡಲಾಗಿ ತಿನ್ನಿ, ಹೇಗೆ ತಿಂದರೂ ಸಿಹಿಯೇ. ಆದರೆ ಸ್ವಮತ ಭ್ರಾಂತಿ ಒಳ್ಳೆಯದಲ್ಲ. ನೀನು ಗೋಸುಂಬೆ ಕಥೆ ಕೇಳಿದ್ದೀಯಾ? ಒಂದು ಸಲ ಒಬ್ಬ ಒಂದು ತೋಪಿಗೆ ಹೋಗಿ ಮರದ ಮೇಲೆ ಒಂದು ಗೋಸುಂಬೆ ಕಂಡ. ಆತ ತನ್ನ ಸ್ನೇಹಿತರಿಗೆ, ನಾನು ಆ ತೋಪಿನಲ್ಲಿ ಒಂದು ಕೆಂಪು ಗೋಸುಂಬೆ ನೋಡಿ ಬಂದೆ ಎಂದ. ಆತನ ನಂಬಿಕೆ ಅದು ಸಂಪೂರ್ಣ ಕೆಂಪು ಎಂದೆ. ಅದೇ ತೋಪಿನಿಂದ ಬಂದ ಇನ್ನೊಬ್ಬ, ನಾನು ಒಂದು ಹಸಿರು ಗೋಸುಂಬೆ ನೋಡಿ ಬಂದೆ ಎಂದ. ಆತನ ನಂಬಿಕೆ ಅದು ಸಂಪೂರ್ಣ ಕೆಂಪು ಎಂದೆ. ಅದೇ ತೋಪಿನಿಂದ ಬಂದ ಇನ್ನೊಬ್ಬ, ನಾನು ಒಂದು ಹಸಿರು ಗೋಸುಂಬೆ ನೋಡಿ ಬಂದೆ ಎಂದ. ಆತನ ನಂಬಿಕೆ ಅದು ಅಚ್ಚ ಹಸಿರು ಎಂದೆ. ಆದರೆ ಯಾರು ಆ ತೋಪಿನಲ್ಲಿ ವಾಸವಾಗಿದ್ದಾನೋ ಆತ ಬಂದು, ನೀವೇನು ಹೇಳುತ್ತಿರುವಿರೋ ಅದೆಲ್ಲ ಸರಿ, ಆದರೆ ಈ ಪ್ರಾಣಿ ಕೆಲವು ವೇಳೆ ಕೆಂಪಾಗಿ ಕೆಲವು ವೇಳೆ ಹಸುರಾಗಿ ಕಾಣಿಸಿಕೊಳ್ಳುತ್ತದೆ. ಇನ್ನು ಕೆಲವು ಸಮಯ ಅದಕ್ಕೆ ಯಾವ ಬಣ್ಣವೂ ಇರುವುದಿಲ್ಲ ಎಂದ. ವೇದದಲ್ಲಿ ಆತ ಸಗುಣ ನಿರ್ಗುಣ ಎಂದು ಹೇಳಿದೆ. ನೀವು ನಿರಾಕಾರ ಎಂದು ಹೇಳುತ್ತೀರಿ. ನಿಮ್ಮದು ಒಂದೇ ಸ್ವರ. ಆದರೂ ಚಿಂತೆಯಿಲ್ಲ. ಒಂದನ್ನು ಸರಿಯಾಗಿ ತಿಳಿದುಕೊಂಡರೆ ಇನ್ನೊಂದನ್ನು ತಿಳಿದುಕೊಳ್ಳಬಹುದು. ಅವನೇ ತಿಳಿಸಿಕೊಡುತ್ತಾನೆ. ಅಲ್ಲಿ ಕುಳಿತಿದ್ದ ಒಬ್ಬಿಬ್ಬರು ಬ್ರಾಹ್ಮ ಭಕ್ತರ ಕಡೆ ಬೆರಳು ಮಾಡಿ, ಇಲ್ಲಿಗೆ ನಿಮ್ಮವರು ಯಾರು ಯಾರು ಬರುತ್ತಾರೋ ಅವರಿಗೆ ಈತನೂ ಗೊತ್ತು, ಆತನೂ ಗೊತ್ತು. ವಿಜಯ ಗೋಸ್ವಾಮಿ ಇನ್ನೂ ಸಾಧಾರಣ ಬ್ರಾಹ್ಮ ಸಮಾಜದ ಭಕ್ತ. ಆ ಸಮಾಜದಿಂದ ಸಂಬಳ ಪಡೆಯುತ್ತಿರುವ ಆಚಾರ್ಯರಲ್ಲಿ ಅವನೂ ಒಬ್ಬ. ಈಗ ಕೆಲವು ಕಾಲದಿಂದ ಬ್ರಾಹ್ಮ ಸಮಾಜದ ಎಲ್ಲ ನೀತಿ ನಿಯಮಗಳನ್ನೂ ಪರಿಪಾಲಿಸಲು ಆತನಿಗೆ ಸಾಧ್ಯವಾಗುತ್ತಿಲ್ಲ. ಸಾಕಾರವಾದಿಗಳೊಡನೆ ಬೆರೆಯುತ್ತಿದ್ದಾನೆ. ಇವೆಲ್ಲ ಕೂಡಿ ಆತನಿಗೂ ಸಾಧಾರಣ ಬ್ರಾಹ್ಮ ಸಮಾಜದ ಮುಖ್ಯಸ್ಥರಿಗೂ ಒಂದು ವಿಧವಾದ ಮನಸ್ತಾಪಕ್ಕೆ ಕಾರಣವಾಗಿದೆ. ಸಮಾಜದ ಬ್ರಾಹ್ಮ ಭಕ್ತರಲ್ಲಿ ಅನೇಕರಿಗೆ ಆತನ ಮೇಲೆ ಅಸಂತುಷ್ಟಿ. ಪರಮಹಂಸರು ಇದ್ದಕ್ಕಿದ್ದ ಹಾಗೆ ವಿಜಯನ ಕಡೆ ತಿರುಗಿ ಮತ್ತೆ ಮಾತನಾಡಲಾರಂಭಿಸಿದರು. ಶ್ರೀರಾಮಕೃಷ್ಣರು ಮುಗುಳು ನಗುತ್ತಾ ವಿಜಯನಿಗೆ, ನೀನು ಸಾಕಾರವಾದಿಗಳೊಡನೆ ಬೆರೆಯುತ್ತಿರುವೆ ಎಂದು ನಿನ್ನನ್ನು ಬಹಳವಾಗಿ ನಿಂದಿಸಿದರಂತೆ. ಯಾರು ಭಗವಂತನ ಭಕ್ತನೋ ಆತನಿಗೆ ನಿಶ್ಚಲವಾದ ಬುದ್ಧಿಯ ಅವಶ್ಯಕತೆ ಇದೆ. ಕಮ್ಮಾರನ ಅಡಿಗಲ್ಲಿನಂತೆ ಸುತ್ತಿಗೆ ಪೆಟ್ಟು ಒಂದರ ಮೇಲೊಂದು ಬೀಳುತ್ತಲೇ ಇರುತ್ತದೆ. ಆದರೂ ಅದು ನಿರ್ವಿಕಾರಿ.
ತಿಳಿಗೇಡಿಗಳು ನಿನ್ನ ಮೇಲೆ ಏನೇನೋ ಹೇಳುತ್ತಾರೆ, ಎಷ್ಟೊಂದು ನಿಂದಿಸುತ್ತಾರೆ. ನಿನಗೆ ನಿಜವಾಗಿಯೂ ಭಗವಂತ ಬೇಕಾಗಿದ್ದರೆ ಇದನ್ನೆಲ್ಲ ನೀನು ಸಹಿಸಿಕೊಳ್ಳಬೇಕು. ದುಷ್ಟರ ಮಧ್ಯೆ ಇರಬೇಕಾಗಿ ಬಂದರೆ ಭಗವಂತನ ಚಿಂತನೆ ಮಾಡುವುದಕ್ಕೆ ಆಗುವುದಿಲ್ಲವೋ? ನೋಡು, ಕಾಡಿನ ಮಧ್ಯೆ ಋಷಿಗಳು ಭಗವತ್ ಚಿಂತನೆ ಮಾಡುತ್ತಿದ್ದರು. ಸುತ್ತಮುತ್ತಲೂ ಹುಲಿ, ಕರಡಿ, ಇನ್ನೂ ಅನೇಕ ಹಿಂಸ್ರ ಜಂತುಗಳು. ದುಷ್ಟರದು ಹುಲಿ ಕರಡಿಗಳ ಸ್ವಭಾವ. ಅಟ್ಟಿಸಿಕೊಂಡು ಬಂದು ತೊಂದರೆ ಕೊಡುತ್ತಾರೆ. ಈ ಒಂದೆರಡು ವಿಚಾರಗಳಲ್ಲಿ ಸಾವಧಾನದಿಂದಿರಬೇಕು. ಒಂದನೆಯದಾಗಿ, ದೊಡ್ಡ ಮನುಷ್ಯ, ಆತನಿಗೆ ದುಡ್ಡು, ಕಾಸು, ಆಳು ಕಾಳು ಯಥೇಚ್ಛವಾಗಿವೆ. ಮನಸ್ಸು ಮಾಡಿದರೆ ನಿನಗೆ ಕಷ್ಟ ತರಬಲ್ಲ. ಅಂಥವನೊಡನೆ ಎಚ್ಚರಿಕೆಯಿಂದ ಮಾತುಕತೆ ಆಡಬೇಕು. ಆತ ಹೇಳುವುದಕ್ಕೆಲ್ಲ ಹೂಗುಟ್ಟಬೇಕಾಗಿ ಬರುವುದು. ಎರಡನೆಯದಾಗಿ, ನಾಯಿ, ಅದು ಅಟ್ಟಿಸಿಕೊಂಡು ಬಂದಾಗ ಅಥವಾ ಬೊಗಳುವಾಗ ಓಡಿ ಹೋಗದೆ ಲೊಚಗುಟ್ಟಿ ಸಮಾಧಾನಪಡಿಸಬೇಕು. ಮೂರನೆಯದಾಗಿ, ಗೂಳಿ, ಅದು ತಿವಿಯಲು ಬಂದರೆ ಆಗಲೂ ಹೋ 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 ಎಂದು ಹೇಳಿ ಅದನ್ನು ಸುಮ್ಮನಿರಿಸಬೇಕು. ನಾಲ್ಕನೆಯದಾಗಿ, ಕುಡುಕ, ನೀನೇನಾದರೂ ಅವನನ್ನು ರೇಗಿಸಿಬಿಟ್ಟರೆ ನೀನು ಹಾಗೆ, ನೀನು ಹೀಗೆ ಎಂದು ನಿನ್ನ 14 ವಂಶಗಳ ಪಾರಂಪರ್ಯವನ್ನೆಲ್ಲ ಹಿಡಿದು ಬೈದು ಬಿಡುತ್ತಾನೆ. ಅವನಿಗೆ ಹೇಳಬೇಕು, ಏನಣ್ಣ ಹೇಗಿದ್ದೀಯಾ ಎಂದು. ಆಗ ಅವನಿಗೆ ತುಂಬ ಆನಂದ. ಬಂದು ನಿನ್ನ ಹತ್ತಿರ ಕುಳಿತು ಹುಕ್ಕ ಸೇದುತ್ತಾನೆ. ದುಷ್ಟರನ್ನು ಕಂಡರೆ ನಾನು ಎಚ್ಚೆತ್ತುಕೊಳ್ಳುತ್ತೇನೆ. ಯಾರಾದರೂ ಬಂದು ಇಲ್ಲಿ ಹುಕ್ಕ ಇದೆಯೇ ಎಂದು ಕೇಳಿದರೆ ಇದೆ ಎಂದು ಹೇಳುತ್ತೇನೆ. ಕೆಲವರಿಗೆ ಸರ್ಪದ ಸ್ವಭಾವ. ಮುನ್ಸೂಚನೆ ಕೊಡದೆಯೇ ಬುಸ್ ಎಂದು ಕಚ್ಚಿಬಿಡುತ್ತಾರೆ. ಅದರಿಂದ ಪಾರಾಗಬೇಕಾದರೆ ಬಹಳ ಬುದ್ಧಿವಂತಿಕೆ ಉಪಯೋಗಿಸಬೇಕು. ಇಲ್ಲದಿದ್ದರೆ ನಿನಗೆ ತುಂಬ ಕೋಪ ಉಕ್ಕಿ ಪ್ರತೀಕಾರ ಮಾಡುವ ಇಚ್ಛೆಯಾಗುವುದು. ಆದ್ದರಿಂದ ಆಗಾಗ ಸತ್ಸಂಗ ಮಾಡುವುದು ಅತ್ಯಂತ ಅವಶ್ಯಕ. ಸತ್ಸಂಗ ಮಾಡಿದರೆ ಸದಸದ್ ವಿಚಾರ ಉಂಟಾಗುತ್ತದೆ. ವಿಜಯ, ನನಗೆ ಸಮಯವೇ ಇಲ್ಲ. ಇಲ್ಲಿಯ ಕೆಲಸ ಕಾರ್ಯಗಳಲ್ಲಿ ಕಟ್ಟಿಬಿದ್ದಿದ್ದೇನೆ. ಪರಮಹಂಸರು, ನೀವೆಲ್ಲ ಆಚಾರ್ಯರು, ಉಳಿದವರಿಗೆ ರಜಾ ಸಿಕ್ಕುತ್ತದೆ, ಆದರೆ ಆಚಾರ್ಯರಿಗೆ ಸಿಕ್ಕೋದಿಲ್ಲ. ಎಸ್ಟೇಟಿನಲ್ಲಿ ಮ್ಯಾನೇಜರನಿಗೆ ಒಂದು ಕಡೆ ವ್ಯವಸ್ಥೆ ಮುಗಿಯಿತೋ ಇಲ್ಲವೋ ಆಗಲೇ ಇನ್ನೊಂದು ಕಡೆ ವ್ಯವಸ್ಥೆಗೆ ಆತನನ್ನು ಕಳುಹಿಸುತ್ತಾನೆ ಜಮೀನ್ದಾರ. ಹಾಗೆಯೇ ನಿಮಗೆ ರಜಾ ಸಿಗೋದಿಲ್ಲ. ಎಲ್ಲರೂ ನಗುತ್ತಾರೆ. ವಿಜಯ ಕೈಜೋಡಿಸಿ, ನೀವು ನನಗೆ ಸ್ವಲ್ಪ ಆಶೀರ್ವಾದ ಮಾಡಬೇಕು ಶ್ರೀರಾಮಕೃಷ್ಣರು. ಇದು ತಿಳಿಯದವರ ಮಾತು. ಆಶೀರ್ವಾದ ಮಾಡೋನು ಭಗವಂತ. ವಿಜಯ, ದಯವಿಟ್ಟು ಸ್ವಲ್ಪ ಉಪದೇಶ ಮಾಡಿ. ಪರಮಹಂಸರು ಸಮಾಜ ಮಂದಿರದ 4 ಕಡೆಗೂ ದೃಷ್ಟಿ ಹಾಯಿಸಿ ಮುಗುಳ್ನಗೆ ನಗುತ್ತಾ, ಇದೂ ಒಂದು ಥರದಲ್ಲಿ ಒಳ್ಳೆಯದೇ. ಜೋನಿ ಗಟ್ಟಿ, ಇಲ್ಲಿ ಜೋನಿಯೂ ಇದೆ, ಗಟ್ಟಿಯೂ ಇದೆ. ನನಗೆ ಹೆಚ್ಚಾಗಿ ನಂಬರು ಬಂದು ನನ್ನ ಆಟ ಮುಗಿದು ಹೋಗಿದೆ. ಎಲ್ಲರೂ ನಗುತ್ತಾರೆ. ನಿನಗೆ ನಕ್ಸ್ ಆಟ ಬರುತ್ತದೆಯೇ? ಅದರಲ್ಲಿ ಯಾರಿಗೆ 17ಕ್ಕಿಂತ ಹೆಚ್ಚಾಗಿ ನಂಬರು ಬರುತ್ತದೆಯೋ ಅವರ ಆಟ ಮುಗಿದು ಹೋಗುತ್ತದೆ. ಅದು ಒಂದು ಥರದ ಇಸ್ಪೀಟಾಟ. ಯಾರಿಗೆ 17ಕ್ಕಿಂತ ಕಮ್ಮಿ ಅಂದರೆ 5, 7 ಅಥವಾ 10 ನಂಬರು ಬಂದಿರುವುದೋ ಅವರೇ ತುಂಬ ಜಾಣರು. ನಾನು ಹೆಚ್ಚಾಗಿ ನಂಬರು ತೆಗೆದು ನನ್ನ ಆಟ ಪೂರೈಸೇ ಹೋಗಿದೆ. ಕೇಶವಸೇನ ತನ್ನ ಮನೆಯಲ್ಲಿ ಉಪನ್ಯಾಸ ಕೊಟ್ಟ. ನಾನು ಕೇಳುತ್ತಿದ್ದೆ. ಅನೇಕರು ಬಂದಿದ್ದರು. ಹೆಂಗಸರು ಪರದೆ ಹಿಂದೆ ಕುಳಿತಿದ್ದರು. ಕೇಶವ ಹೇಳಿದ, ಹೇ ಭಗವಂತ, ನಾವು ಒಮ್ಮೆಯೇ ಭಕ್ತಿ ನದಿಯಲ್ಲಿ ಮುಳುಗಿ ಹೋಗುವಂತೆ ಅನುಗ್ರಹ ಮಾಡು ಎಂದು. ನಾನು ನಗುತ್ತಾ ಕೇಶವನಿಗೆ ಹೇಳಿದೆ, ಭಕ್ತಿ ನದಿಯಲ್ಲಿ ನೀವು ಒಮ್ಮೆಯೇ ಮುಳುಗಿ ಹೋಗಿಬಿಟ್ಟರೆ ಪರದೆ ಹಿಂದೆ ಇರುವವರ ಗತಿ ಏನಾಗಬೇಕು? ಆದ್ದರಿಂದ ಒಂದು ಕೆಲಸ ಮಾಡಿ, ಮುಳುಗೇನೋ ಹಾಕಿ, ಆದರೆ ಆಗಾಗ ದಡಕ್ಕೂ ಬಂದು ಹೋಗಿ, ಒಂದೇ ಸಾರಿಗೆ ಮುಳುಗಿ ನೆಲ ಕಚ್ಚಬೇಡಿ ಎಂದು. ಇದಕ್ಕೆ ಕೇಶವ ಮತ್ತು ಎಲ್ಲರೂ ಹೋ 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 ಎಂದು ನಗಲಾರಂಭಿಸಿದರು. ಏನೇ ಆದರೂ ನಿಜವಾದ ಆಕಾಂಕ್ಷೆ ಹೊಂದಿದ್ದರೆ ಸಂಸಾರದಲ್ಲಿದ್ದರೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು. ನಾನು ನನ್ನದು ಎಂಬುದೇ ಅಜ್ಞಾನ. ಹೇ ಭಗವಂತ, ನೀನು ನಿನ್ನದು ಎಂಬುದೇ ಜ್ಞಾನ.
ಶ್ರೀಮಂತರ ಮನೆಯ ದಾಸಿಯಂತೆ ಸಂಸಾರದಲ್ಲಿರು. ಆಕೆ ಎಲ್ಲ ಕೆಲಸ ಮಾಡುತ್ತಾಳೆ, ಯಜಮಾನನ ಮಗುವನ್ನು ನೋಡಿಕೊಳ್ಳುತ್ತಾಳೆ, ಅದನ್ನು ನನ್ನ ಹರಿ ಎಂದು ಕರೆಯುತ್ತಾಳೆ. ಆದರೆ ಆಕೆಗೆ ತನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಗೊತ್ತಿದೆ ಆ ಮಗು ತನ್ನದಲ್ಲ ಎಂದು. ಆಕೆ ಎಲ್ಲ ಕೆಲಸಗಳನ್ನೂ ಮಾಡುತ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ತನ್ನ ಹಳ್ಳಿಯ ಮೇಲೆ ನೆಲೆಸಿದೆ. ಅದೇ ರೀತಿ ಸಂಸಾರದ ಎಲ್ಲ ಕೆಲಸಗಳನ್ನೂ ಮಾಡು, ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಕಡೆ ಇಡು. ಇದನ್ನು ತಿಳಿದುಕೋ, ಮನೆ, ಪರಿವಾರ, ಪುತ್ರ ಇವೆಲ್ಲ ನನ್ನವಲ್ಲ, ಎಲ್ಲವೂ ಆತನದು ಎಂದು. ನೀನು ಆತನ ದಾಸ ಮಾತ್ರ. ಮಾನಸಿಕವಾಗಿ ತ್ಯಾಗ ಮಾಡಲು ನಾನು ಹೇಳುತ್ತಿದ್ದೇನೆ, ಸಂಸಾರ ತ್ಯಜಿಸಬೇಕೆಂದು ಹೇಳುತ್ತಿಲ್ಲ. ಸಂಸಾರದಲ್ಲಿ ಅನಾಸಕ್ತರಾಗಿ ಇದ್ದುಕೊಂಡು ನಿಜವಾಗಿ ವ್ಯಾಕುಲ ಹೃದಯರಾಗಿದ್ದರೆ ಆತನ ಸಾಕ್ಷಾತ್ಕಾರ ಪಡೆಯಬಹುದು. ಪರಮಹಂಸರು ವಿಜಯನಿಗೆ, ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದೆ. ಅನಂತರ ಭಾವಿಸಿದೆ, ಹೀಗೆ ಮಾಡಿದರೆ, ಹೀಗೆ ಕಣ್ಣು ಮುಚ್ಚಿದರೆ ಭಗವಂತನಿದ್ದಾನೆ, ಹೀಗೆ ಕಣ್ಣು ತೆರೆದರೆ ಇಲ್ಲವೇ? ಕಣ್ಣು ತೆರೆದಿದ್ದರೂ ಕೂಡ ಸರ್ವಭೂತಗಳಲ್ಲಿಯೂ ಭಗವಂತನಿರುವುದನ್ನು ನೋಡಿದ್ದೇನೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸೂರ್ಯಚಂದ್ರರಲ್ಲಿ, ನೆಲದಲ್ಲಿ, ಜಲದಲ್ಲಿ, ಸರ್ವಭೂತಗಳಲ್ಲಿಯೂ ಆತನೇ ಇದ್ದಾನೆ. ಶಿವನಾಥನನ್ನು ಕಂಡರೆ ನನಗೇಕೆ ಇಷ್ಟ? ಯಾರು ಬಹಳ ಕಾಲ ಭಗವಂತನ ಚಿಂತನೆ ಮಾಡುತ್ತಾರೋ ಅವರಲ್ಲಿ ಸಾರವಿದೆ. ಅವರ ಆಂತರ್ಯದಲ್ಲಿ ಭಗವಂತನ ಶಕ್ತಿ ಇದೆ. ಅದೂ ಅಲ್ಲದೆ ಯಾರು ಚೆನ್ನಾಗಿ ಹಾಡಬಲ್ಲರೋ, ಚೆನ್ನಾಗಿ ನುಡಿಸಬಲ್ಲರೋ, ಯಾವುದಾದರೂ ಒಂದು ಕಲೆಯನ್ನು ಚೆನ್ನಾಗಿ ತಿಳಿದಿರುವರೋ ಅಂಥವರೊಳಗೂ ಸಾರವಿದೆ, ಭಗವಂತನ ಶಕ್ತಿ ಇದೆ. ಇದು ಗೀತೆಯ ಮತ. ಚಂಡಿಯಲ್ಲಿ ಇದೆ, ಯಾರು ಅತ್ಯಂತ ಸುಂದರನೋ ಆತನೊಳಗೂ ಸಾರವಿದೆ, ಭಗವಂತನ ಶಕ್ತಿ ಇದೆ ಎಂದು. ವಿಜಯನಿಗೆ, ಆಹಾ, ಕೇದಾರನಿಗೆ ಎಂತಹ ಸ್ವಭಾವ ಬಂದು ಬಿಟ್ಟಿದೆ. ಬಂದೊಡನೆಯೇ ಅಳಲಾರಂಭಿಸುತ್ತಾನೆ. ಆತನ ಕಣ್ಣುಗಳೆರಡೂ ಯಾವಾಗ ನೋಡಿದರೂ ಸಕ್ಕರೆ ಪಾಕದಿಂದ ತೆಗೆದ ಚಾಣದ ಒಡೆಯಂತೆ ಕಾಣುತ್ತದೆ. ವಿಜಯ, ಢಾಕಾದಲ್ಲಿ ಯಾವಾಗ ನೋಡಿದರೂ ಆತನ ಬಾಯಲ್ಲಿ ಕೇವಲ ನಿಮ್ಮ ಮಾತೆ. ಇಲ್ಲಿಗೆ ಬಂದು ತಮ್ಮನ್ನು ಕಾಣಲು ಬಹಳ ವ್ಯಾಕುಲನಾಗಿದ್ದಾನೆ. ಸ್ವಲ್ಪ ಹೊತ್ತಿನ ಮೇಲೆ ಪರಮಹಂಸರು ಮೇಲಕ್ಕೆದ್ದರು. ಬ್ರಾಹ್ಮ ಭಕ್ತರು ಅವರಿಗೆ ನಮಸ್ಕಾರ ಮಾಡಿದರು. ಅವರೂ ಕೂಡ ಭಕ್ತರ ಕಡೆ ನಮಸ್ಕಾರ ಮಾಡಿದರು. ಅನಂತರ ಶ್ರೀರಾಮಕೃಷ್ಣರು ಗಾಡಿಯಲ್ಲಿ ಕುಳಿತುಕೊಂಡರು. ಅಧರಸೇನನ ಮನೆಯ ಪ್ರತಿಮೆಯ ದರ್ಶನ ಮಾಡಲು ಹೋಗುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.